ಒಂದು ನಾನು ಈ ವಿಷಯವಾಗಿ ಸ್ಪಷ್ಟನೆ ಕೊಡಬೇಕಾಗ್ತದಣ್ಣ. ಎಲ್ಲೋ ಒಂದು ಕಡೆ ನಾನು ಹೇಳಿದ ರೀತಿ ಮಿಸ್ಇಂಟರ್ಪ್ರಿಟೇಷನ್ ಆಯಿತಾ ಅಥವಾ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ. ನಾನೇ ನೆನ್ನೆ ಮಾತನಾಡಿದ ಮೇಲೆ ಕೂತ್ಕೊಂಡು ಆಲೋಚನೆ ಮಾಡಿದೆ. ಕನ್ನಡ ಚಿತ್ರರಂಗ ನನಗೆ ವಿಶೇಷವಾಗಿ ಚಿತ್ರರಂಗದ ಕಲಾಭಿಮಾನಿಗಳು ಇವತ್ತು ಸಾರ್ವಜನಿಕ ಬದುಕಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಗುರುತಿಸಿರ್ತಕ್ಕಂಥದ್ದು ಒಬ್ಬ ನಟನಾಗಿ ಮೊದಲನೇದಾಗಿ. ಬಹುಶಃ ರಾಜಕಾರಣದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ನನಗೆ ಇವತ್ತು ಇಷ್ಟೊಂದು ಪ್ರೀತಿ ವಿಶ್ವಾಸ ಗೌರವವನ್ನು ತೋರಿಸಿರ್ತಕ್ಕಂಥದ್ದು ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಡಿರ್ತಕ್ಕಂಥದ್ದು ಕೆಲವು ಚಿತ್ರಗಳಾದರೂ ಕೂಡ ನನ್ನನ್ನು ಪ್ರೋತ್ಸಾಹ ಮಾಡಿದ್ದಾರೆ, ಯಶಸ್ಸು ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಕ್ಕೆ ನನಗೆ ರಾಜಕಾರಣದಲ್ಲಿ ಸಂಘಟನೆ ವಿಚಾರವಾಗಿ ಹೆಚ್ಚಿನ ಜವಾಬ್ದಾರಿಗಳಿದೆ. ಹಾಗಾಗಿ ನಾನು ಚಿತ್ರರಂಗದಿಂದ ಒಂದು ಸ್ವಲ್ಪ ವಿರಾಮವನ್ನು ತಗೊಳ್ಳಿಕ್ಕೆ ಇಚ್ಛಪಡ್ತೇನೆ ಮೊದಲನೇದಾಗಿ. ಆದರೆ ಇವತ್ತು ನನಗೆ ಸಿನಿಮಾ ರಂಗ ನನಗೇನು ಕೊಟ್ಟಿದೆ ಅದು ಬಹುಶಃ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನಗೆ ಯಾವ ಹಳ್ಳಿಗೆ ಹೋದರೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ, ಇವತ್ತು ದೆಹಲಿಗೆ ಹೋದರೂ ಅಷ್ಟೇ ಒಬ್ಬ ನಟ ಅಂತಕ್ಕಂಥದ್ದನ್ನು ಗುರುತಿಸ್ತಾರೆ. ಅದು ನನಗೆ ಭಾಳ ಹೆಮ್ಮೆ ಇದೆ. ಅದು ಸಿಕ್ಕಿರ್ತಕ್ಕಂಥದ್ದು ಕನ್ನಡಿಗರಿಂದ. ಹಾಗಾಗಿ ರಾಜಕಾರಣದಲ್ಲಿ ಹೆಚ್ಚಾದಂಥ ಜವಾಬ್ದಾರಿಗಳಿದೆ, ನಿರೀಕ್ಷೆಗಳಿದೆ. ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತಕ್ಕಂಥದ್ದು ಈ ಪಕ್ಷವನ್ನು ಕಟ್ತಕ್ಕಂಥ ಒಂದು ಜವಾಬ್ದಾರಿ ಇದೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಮುಂದುವರಿಸ್ತೀನಿ. ಕುಮಾರಸ್ವಾಮಿ ಅವರ ನಂತರ JDS ಪಕ್ಷಕ್ಕೆ ತಾವೇ ಉತ್ತರಾಧಿಕಾರಿ ಅಂತ ಎಣಿಸಲಾಗ್ತದೆ ಪಕ್ಷದಲ್ಲಿ. ಇಲ್ಲಿ ಪ್ರಶ್ನೆ ಉತ್ತರಾಧಿಕಾರಿ ಪ್ರಶ್ನೆ ಅಲ್ಲಣ್ಣ. ಇವತ್ತು ಏನು ಭಾರತ ದೇಶದಲ್ಲಿ ನೀವು ನೋಡಿರ್ಬೋದು, ಅಲಯನ್ಸು ಆದ ನಂತರ ಈ ದೇಶದಲ್ಲಿ ವಾತಾವರಣಗಳು ಬದಲಾವಣೆ ಆಗಿದೆ. ಪ್ರತಿಯೊಬ್ಬರು ಕೂಡ ಪರಸ್ಪರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾಯಕರುಗಳು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿರ್ಬೋದು, ಹಳೆ ಮೈಸೂರು ಪ್ರಾಂತ್ಯದಲ್ಲಿರ್ಬೋದು, ಅನೇಕ ಜನ ಹಿರಿಯ ನಾಯಕರುಗಳಿದ್ದಾರೆ, ಅನುಭವಿ ನಾಯಕರುಗಳಿದ್ದಾರೆ. ಯುವಕರು ಕೂಡ ಭಾಳ ಜನ ಇದ್ದಾರೆ ಇವತ್ತು ನಮ್ಮ ಪಕ್ಷದಲ್ಲಿ. ಒಂದು ಕಡೆ ಶರಣ್ ಗೌಡ್ರು ಅಂತಕ್ಕಂಥ ಯುವಕ ಇದ್ದಾರೆ, ಒಂದು ಕಡೆ ಹರೀಶ್ ಗೌಡ್ರು ಅಂತಕ್ಕಂಥ ಯುವಕ ಇದ್ದಾರೆ, ಇನ್ನೊಂದು ಸಮೃದ್ಧಿ ಮಂಜುನಾಥ್ ಇದ್ದಾರೆ, ಈಗ ಮಲ್ಲೇಶ್ ಬಾಬು ಅವರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಈ ರೀತಿ ಅನೇಕ ಜನ ಎಲ್ಲ ಸಮುದಾಯದ ಯುವಕರನ್ನ ಒಟ್ಟುಗೂಡಿಸಿ ಎಲ್ಲ ಸಮುದಾಯಕ್ಕೂ ಕೂಡ ಇವತ್ತು ಜನತಾದಳ ಪಕ್ಷ ನಿರಂತರವಾಗಿ ದೇವೇಗೌಡರು ಸಾಹೇಬ್ರ ಕಾಲದಿಂದನೂ ಪ್ರಾಮಾಣಿಕವಾಗಿ ಅವ್ರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆ ಒಂದು ಹಾದಿಯಲ್ಲಿ ಇವತ್ತು ಯುವಕನಾಗಿ ನಾನು ಕೆಲಸ ಮಾಡ್ತೇನೆ ಹೊರತುಪಡಿಸಿ ಇಲ್ಲಿ ಉತ್ತರಾಧಿಕಾರಿ ಪ್ರಶ್ನೆ ಅಲ್ಲ. ಪ್ರಾದೇಶಿಕ ಪಕ್ಷ ಕಟ್ಟತಕ್ಕಂಥದ್ದು ಭಾಳ ಕಷ್ಟ ಇದೆ. ಕನ್ನಡಿಗರ ಆಶೀರ್ವಾದದಿಂದ ದೇವೇಗೌಡರು ಸಾಹೇಬರು ಕಟ್ಟಿದ್ದಾರೆ. ಅದನ್ನು ಉಳಿಸಿ ಬೆಳೆಸಿರ್ತಕ್ಕಂಥವ್ರು ಈ ಪಕ್ಷದ ಲಕ್ಷಾಂತರ ಜನ ಕಾರ್ಯಕರ್ತ ಬಂಧುಗಳು, ಅವ್ರ ಜೊತೆ ಕಾರ್ಯಕರ್ತನಾಗಿ ದುಡಿತೇನೆ ಅಣ್ಣ. ಥ್ಯಾಂಕ್ ಯು. ತಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗಮನಿಸಿದ್ರಿ, ದೆಹಲಿಗೆ ನಾನೇ ಕುಮಾರಸ್ವಾಮಿ ಅವ್ರ ಜೊತೆ ಅನೇಕ ಸಂದರ್ಭದಲ್ಲಿ ಹೋದಾಗ 3 ಸೀಟ್ಗಿಂತ ಹೆಚ್ಚಿಗೆ ನಾವು ಕೇಳಲಿಲ್ಲ. ಬಹುಶಃ ಅದು ರಾಷ್ಟ್ರದ ಚುನಾವಣೆ ಆದಂಥ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಒತ್ತಡವನ್ನು ಮಾಡಬಾರ್ದು, ಜೊತೆಯಲ್ಲಿ ನರೇಂದ್ರ ಮೋದಿಜಿಯವ್ರನ್ನ ಮತ್ತೆ ದೇಶದ ಪ್ರಧಾನಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥದ್ದು ದೇವೇಗೌಡರ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಯಾವುದೇ ರೀತಿ ನಾವು ಟಿಕೆಟ್ ಹಂಚಿಕೆ ವಿಚಾರವಾಗಿ ಗೊಂದಲವನ್ನು ಆಗ್ಲಿಕ್ಕೆ ಬಿಡಲಿಲ್ಲ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ನಡೀಲಿಲ್ಲ. ಅದೇ ರೀತಿ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಏನು ಉಪಚುನಾವಣೆಗಳು ರಾಜ್ಯದಲ್ಲಿ ಬಹುಶಃ ಇನ್ನೂ 2 ಕ್ಷೇತ್ರಗಳಿದೆ ಉಪಚುನಾವಣೆ ನಡಿಬೇಕಾಗಿರ್ತಕ್ಕಂಥದ್ದು ಚನ್ನಪಟ್ಟಣ ಜೊತೆಯಲ್ಲಿ. ಯಾವುದೇ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ದಿರಾ ರಾಜ್ಯ BJP ನಾಯಕರುಗಳ ಒಂದು ವರದಿಯನ್ನು ತಗೊಂಡು ಕೇಂದ್ರಕ್ಕೆ ಆ ವರದಿಯನ್ನು ಕಳಿಸಿ ಕೇಂದ್ರದ ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿ ಸಲಹೆ ಸೂಚನೆ ಕೊಡ್ತಾರೆ. ಜೊತೆಯಲ್ಲಿ ಭಾಳ ಮುಖ್ಯವಾದಂಥ ಅಂಶ ಚನ್ನಪಟ್ಟಣದ ಕಾರ್ಯಕರ್ತರುಗಳು, ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳೇನಿದೆ ಅಂತಕ್ಕಂಥದ್ದನ್ನು ಅರ್ಥೈಸ್ಕೊಂಡು ಒಟ್ಟಾರೆಯಾಗಿ ಜನತಾದಳ ಪಕ್ಷಕ್ಕೆ ಟಿಕೆಟ್ ಸಿಕ್ಕಿದ್ರೂ ಸಂತೋಷ, ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಸಿಕ್ಕಿದ್ರೂ ಅಲ್ಟಿಮೇಟ್ಲಿ ಕೇಂದ್ರದ ನಾಯಕರ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದರಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ. ಇವತ್ತು ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಇವತ್ತು ಹೊರಗೆ ಹಾಕಬೇಕು, ಈ ಭ್ರಷ್ಟ ಸರ್ಕಾರ